ಅಲ್ಲ ಕಂಡ್ಲ ಪಾಪ ಇಲ್ಲಿ ಕೂತ್ಕೊಂಡೇನು ಮಾಡೋಣ ಬಾರ್ಲ ಪಾಪ ತೋಟದಲ್ಲಾದ್ರೂ ಹೋಗ್ಬಿಟ್ಟು ಅಡ್ಡಾಡ್ಕೊಂಡ್ ಬರೋನ್ ಬಾರೋ ಸುಮ್ನೆ ಕೂತ್ಕೊಂಡ್ರೆ ಆಗಲ್ ಕಣ್ ಮಗ. ಹ್ಞೂ ಬಾ ಹೋಗೋಣ ಒಂದ್ಗಳಿಗೆ ತೋಟದ ಕಡೆ ಹೊಲದ ಕಡೆ ಎಲ್ಲಾ ಕಡೆನೂ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡ್ ಬರೋದಂತೆ ಬಾರ್ಲ ಪಾಪ ಕೂತ್ಕೊಂಡು ಇನ್ನೇನ್ ಮಾಡೋಣ. ಹ್ಞೂ ವಾಗನತ್ತೆ ತಡಿಯಣಿಯು ಒಂದ್ಗಳಿಗೆ ಟೀ ಇಟ್ಟದಕ್ಕೆ ಹೇಳಿದೀನಿ ಸರೋಜಮ್ಮಗೆ ಟೀ ಕುಡ್ಕೊಂಡು ಹೋಗನಂತೆ. ಯಾಕ ಇವತ್ತು ಪೂರಾ ತಂಡಿ ಗಾಳಿ ಅಲ್ವೇನಣ್ಣ ಒಂಥರ ಮೋಡ ಎಲ್ಲ ಕೌಚ್ಕೊಂಡಂಗೆ ತಂಪ ಗಾಳಿ ಬೀಸ್ತೈತಪ್ಪ ಪೂರಾ ಗುಡ್ರ ಹಾಕೊಂಡಿರಂಗೆ ಒಂಥರ ಚಳಿ ಚಳಿ ಹಂಗ ಆಗ್ತೈತೆ ತಂಪ ಗಾಳಿ ಬೀಸ್ತೈತೆ. ಏನೋ ಒಂಥರ ಆಗ್ತಿಲ್ವಾ? ಒಳ್ಳೆ ಖಾರವಾಗಿ ಏನಾರ ತಿನ್ಬೇಕನ್ನಿಸ್ತೈತ್ ಕಣೆ ಅಣ್ಣ ನನಗಂತೂ ಅತ್ಲಾಗಿ. ಕೋಳಿ ಗಿಳಿ ಏನಾರ ತಗೊಂಬರೋನೇನ ಅತ್ಲಾಗಿ ಏನಾರ ಮಾಡ್ಕೊಂಡು ತಿನ್ನಣ. ಏನು ಬೇಡ ಕಣ್ ಸುಮ್ಕಿಲ್ಲ ಪಾಪ. ಅಲ್ಲ ಕಳ್ಳ ಮಾತಿದ್ರೆ ಕೋಳಿ ತಗೊಂಬರೋಣ ಮಟನ್ ತಗೊಂಬರೋಣ ಅಂತ ಹೇಳಲ್ಲ ಪಾಪ ನೀನು. ಏನಾರದನು ಮಾಡ್ಸಿದ್ರೆ ಆಗುದು ಸುಮ್ಕಿರು. ದಿನ ಅನ್ನೋದನ್ನು ಬರೀ ಕೋಳಿ ಸಾಂಬಾರಿಂದ ಏನ್ ಊಟ ಮಾಡ್ತಿಲ್ಲ ಪಾಪ ನೀನು. ಹಂಗಲ್ ಕಣಣ್ಣ ಅಲ್ಲೇ ಒಂದ್ ವಾರ 15 ದಿವಸದ ಮೇಲೆ ಆಯ್ತಲ್ಲ ಅದಕ್ಕೆ ಹೇಳದ್ನಪ್ಪ. ಇರ್ಲಿ ಬಿಡು, ನಿನ್ಗೆ ಯಾವಾಗ ಇಷ್ಟ ಆಗುತ್ತೋ ಅವತ್ತೇ ತಗೊಂಬರೋದಂತೆ. ತಡಿ ಒಂದ್ರಿಟ್ಟು ಟೀಗೆ ಕುಡ್ಕೊಂಡು ಹೋಗೋಣಂತೆ. ಇಲ್ಲಾಂದ್ರೆ ನಡಿ ಆ ಗಿರೀಶಿನ ಹೋಟ್ಲಲ್ಲಿ ಒಳ್ಳೆ ಚುರುಮುರಿ ಬೋಂಡ ಏನಾರು ಹಾಕಿರ್ತಾರೆ, ಒಳ್ಳೆ ಖಾರವಾಗಿ ಏನಾರು ತಿನ್ಕೊಂಬರೋಣ. ಕುಂತು ಕುಂತು ನನಗೂ ಬೇಜಾರಾಗ್ತೈತೆ ಅತ್ಲಾಗಿ. ಲೇ ಪಾಪ ಅದಿರ್ಲಿ ಹೋಗೋಣಂತೆ ಬೇಕಾದ್ರೆ ಅಮಕ್ಕಿಂದ. ಅಲ್ಲ ಕಳ್ಳ ಈಗ ಗಜೇಂದ್ರಂದು ಎಲ್ಲ ರೆಡಿ ಆಗೈತಲ್ವ ಇನ್ನೇನು ಆ ಸ್ಕೂಲ್ ಫಾರ್ಮ್ ಎಲ್ಲ ರೆಡಿ ಆಗೈತೆ ಇನ್ನೇನು. ನಾಳೆಯಿಂದ ಶುರು ಮಾಡ್ಕೊಳ್ಳೋಣಂತ ಹೇಳ್ಬಿಡು ಅತ್ಲಾಗಿ. ಇನ್ನೇನು ನಾನು ಇರ್ತೀನಿ, ಇನ್ನೇನು ಇನ್ಮೇಲಿಂದ ನಾನು ಎಲ್ಲೂ ಹೋಗಲ್ಲ. ಇನ್ನೇನು ನನ್ನ ಮಗಂಗೆ ಬದುಕಿಸ್ಬೇಕು, ನನ್ನ ಮಗಂಗೋಸ್ಕರನೇ ನಾನು ಇರಬೇಕು. ಅವನಿಗೋಸ್ಕರನೇ ನಾನು ಈಗ ಉಸಿರು ಕಟ್ಕೊಂಡು ಇರೋದು ನಾನು. ಯಾಕಂದ್ರೆ ಅವನಿಗೆ ಬದುಕಿಸ್ಲೇಬೇಕು. ನನಗೆ ಯಾರು ಈ ಊರಲ್ಲಿ ಸಾವುಕಾರ ತಂದಿಂದ ನನಗೆ ಕಿತ್ಕೊಂಡ್ಬಿಟ್ರು ಹಂಗೆ ನನ್ನ ಮಗಂಗೆ ನಾನು ಸಾವುಕಾರ ಮಾಡ್ಬಿಟ್ಟೇನೆ ನಾನು ಇದ್ ಮಾಡ್ಬೇಕು, ಚಾಲೆಂಜ್ ಮಾಡಿ ತೋರಿಸ್ಲೇಬೇಕು ಅಂತ ನನ್ಗೆ ಹಠ ಆಗ್ಬಿಟ್ಟೈತೆ. ನನ್ನ ಮಗಂಗೆ ನಾನು ಇಷ್ಟು ದಿವಸ ಏನು ಮಾಡ್ಲಿಲ್ಲ ಕಣಪ್ಪ. ಇನ್ಮೇಲೆನಾದ್ರೂ ಚೆನ್ನಾಗಿ ನೋಡ್ಕೊಳ್ತೀನಿ, ಸರಿನಾ? ಅವನು ದಿಲೀಪ್ ಅನ್ನೋನು ಬಂದಿದ್ದಾನೆ, ಇಬ್ರಿಗೂ ಏನಾರ ಒಂದು ಮಾಡ್ಬೇಕು. ಹೆಂಗ ಇಬ್ರು ಚೆನ್ನಾಗಿ ನೋಡ್ಕೊಂಡು ಇರ್ಲಿ ಕಣಿ ಹೇಳು. ಇನ್ನೇನ್ ಮಾಡೋಣ ಅತ್ಲಾಗಿ. ಅವನ್ಗೂ ಇನ್ನೇನು ಮನೆ ಬಿಟ್ಟು ಆಚೆ ಕಡೆ ಕಳಿಸ್ಬಿಟ್ರಲ್ಲಪ್ಪ, ಇನ್ನೇನ್ ಮಾಡೋಣ. ಅಲ್ಲ ಅವ್ನು ಬಾಳ ಬುದ್ಧಿವಂತ ಆಗ್ಬಿಟ್ಟ ಬಿಡು. ಯಾಕಂತೀಯ? ಎಲ್ಲರಿಗಿಂತ ಮುಂಚೆನೆ ನನ್ಕಿಂತ ಬುದ್ಧಿವಂತ ಆಗ್ಬಿಟ್ಟ. ಅವರು ನಮ್ಮ ತಾತ, ಅವ್ರ ತಾತನ ಬುದ್ಧಿ ಎಲ್ಲದನ್ನು ಅವನಿಗೆ ಗೊತ್ತಾಗೋಯ್ತು. ನನಗೆ ನಮ್ಮ ಮಾವ ಏನಂತ ಮೊದ್ಲು ಗೊತ್ತಾಗ್ಲಿಲ್ಲ. ನನ್ಗೆ ನಮ್ಸಿ ಮೋಸ ಮಾಡ್ಬಿಟ್ರು. ಆದ್ರೆ ಅವನಿಗೆ ಗೊತ್ತಾಗೋಯ್ತು ನನ್ನ ಅಪ್ಪಂಗೇನೇ ಮೋಸ ಮಾಡಿದಾರ ಅಂದ್ಮೇಲೆ ನನಗ್ ಮಾಡ್ದಂಗಿರ್ತಾರ, ಇವ್ರ ಸವಾಸನ ಬೇಡ ಅಂತ ಮನೆ ಬಿಟ್ಟು ಬಂದ್ಬಿಟ್ಟ ಅವನು ಬುದ್ಧಿವಂತಿಕೆಯಿಂದ. ಬಿಡೋಣ ಅತ್ಲಾಗ ಹೋಗ್ಲಿ, ಹಳೆದೆಲ್ಲ ಯಾಕೆ ನೆನ್ಪು ಮಾಡ್ತೀಯ ಈಗ? ನೀನ್ ಯಾಕೆ ಯೋಚನೆ ಮಾಡ್ತೀಯ? ನಿನ್ ಮಗ ನಿನ್ ಜೊತೆ ಆಗ್ಬಿಟ್ರು, ಇಬ್ರು ಮಕ್ಳುಗಳು ನಿಂತವ್ಲೆ ಇದಾರೆ. ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲ ನಿನ್ಕಿಂತ ನಿನ್ ಮಕ್ಳುಗಳು ಇಬ್ರಿಗೂ ಅವ್ರಿಗೆಲ್ಲಾರ್ಗು ಯಾರ್ಯಾರ ಬುದ್ಧಿ ಏನಂತ ಗೊತ್ತಾಗೋಗ್ಬಿಟ್ಟೈತೆ. ಬುದ್ಧಿವಂತರಾಗಿದ್ದಾರೆ, ಯಾರ ಬಗ್ಗೆನೂ ಏನ್ ತಲೆ ಕೆಡಿಸ್ಕೊಳಲ್ಲ. ಬದುಕೆಗೆ ಹೆಂಗಂತ ಗೊತ್ತಾಗ್ಬಿಟ್ಟೈತೆ. ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ಇಬ್ರು. ಊರ್ ಜನಗಳು ಅಷ್ಟೇನೆ, ಇಬ್ರು ಮಕ್ಳುಗಳ ಬಗ್ಗೆನೂ ಬಹಳ ಗೌರವದಿಂದ ಬೆಲೆ ಕೊಟ್ಟು ಮಾತಾಡ್ತಾರೆ. ಸಾಕಲ್ವಾ? ಇನ್ನೇನ್ ಬೇಕು ಹೇಳು? ಅವ್ರು ದುಡ್ಕೊಂಡು ತಿನ್ನೋದು ಅವ್ರಿಗೆ ಗೊತ್ತೈತೆ ಚೆನ್ನಾಗಿ. ಏನಂದ್ರೆ ನಾವಿವಾಗ ಅವ್ರ ಜೊತೆಗಿದ್ಬಿಟ್ಟು ಅವರಿಗೆ ನಾವು ಇನ್ನೊಂದ್ ಸ್ವಲ್ಪ ಅವರಿಗೆ ಬಲ ತುಂಬಬೇಕು. ಹಿಂಗಲ್ಲ, ಹಿಂಗ್ ಮಾಡ್ರಪ್ಪ ಒಳ್ಳೇದಾಗ್ಲಿ, ನಾವು ನಿಮ್ ಜೊತೆ ಇರ್ತೀವಿ ಅಂತ ಅವರಿಗೆ ಮಾಡ್ಕೊಟ್ಟಂಗೆ ಕೆಲಸ ಮಾಡ್ಕೊಟ್ಟಂಗೆ ಅವರು ಇನ್ನು ಮುಂದೆ ಹೋಗ್ತಾರೆ. ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ನಮಗೋಸ್ಕರ ಇಷ್ಟೊಂದೆಲ್ಲ ಪ್ರಯತ್ನ ಪಟ್ಟು ಶ್ರಮ ವಹಿಸಿದಾರಲ್ಲ, ನಾವು ಇನ್ನೂ ಚೆನ್ನಾಗಿ ಬುದ್ಧಿವಂತರಾಗಬೇಕು, ಇನ್ನೂ ಬದುಕಬೇಕು, ಇನ್ನೂ ಕೆಲಸಗಳು ಮಾಡಬೇಕು. ನಮ್ಮ ಅಪ್ಪಂಗೋಸ್ಕರ, ನಮ್ಮ ಚಿಕ್ಕಪ್ಪಂಗೋಸ್ಕರ, ನಮ್ಗೆಲ್ಲರಿಗೂ ಒಳ್ಳೇದ ಮಾಡಲೇಬೇಕು, ಚಾಲೆಂಜ್ ಆಗಿ ತಗೋಬೇಕು ಅಂತ ಇನ್ನೂ ಬುದ್ಧಿ ಕಲಿತಾರೆ, ಇನ್ನೂ ಚೆನ್ನಾಗಿ ಬೆಳಿತಾರೆ. ಹಂಗೆ ಬೆಳೆಸ್ಬೇಕು ನಾವು ಅಷ್ಟೇ. ಅಗಳ ನಾನ್ ನೋಡಿದ್ರೆ ಅಣ್ಣ ತಮ್ಮ ಇಬ್ರಿಗೂ ಊರಲ್ಲೆಲ್ಲ ಹುಡ್ಕಾಡ್ತಿದೀನಿ, ಆ ತೋಟದ ತಬ ಹೊಲದ ತಬ ಎಲ್ಲ ಕಡೆನೂ. ಇಲ್ಲಿ ನೋಡಿದ್ರೆ ಅಣ್ಣ ತಮ್ಮ ಇಬ್ರು ಆರಾಮಾಗಿ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡು ಕೂತಾರ ಇವ್ರು. ಸಾವುಕಾರ್ರೆ, ರಂಗಜ್ಜಾನೆ, ಇದ್ಯಾಕೆ ಇಲ್ಲಿ ಬಂದು ಕೂತಿದ್ರಲ್ಲ? ನನಗೇನು ಮರ್ತೆ ಬಿಟ್ಟಿದ್ದೀರ ಏನ್ ನೀವು? ಅಲ್ಲ ನಾನೇ ಹುಡ್ಕೊಂಬರ್ಬೇಕು. ಎಲ್ಲೋದ ನಮ್ಮ ಲೆಕ್ಕಾಚಾರಿ ಏನ್ ಮಾಡ್ತಿದ್ದಾನೆ ಅಂತ ಒಂದ್ ಈಟಾದ್ರೂ ಇಬ್ರಾದ್ರೂ ಮಾತಾಡ್ಸಿದ್ರೆ ಇವತ್ತಿನವರ್ಗು ನನ್ನ ಬಗ್ಗೆ ನಿಮಗೆ ಪ್ರೀತಿನಿ ಇಲ್ಲ ಕಣಿ ಹೇಳ್ರಿ. ಸುಮ್ಕೆ ಮುಂದೆ ಮಾತಾಡೋದು ಅಷ್ಟೇ ನೀವು. ಬಾರ್ಲ ಲೆಕ್ಕಾಚಾರಿ, ಏನಿಲ್ಲ ಸುಮ್ಕೆ ಮಾತಾಡ್ಕೊಂಡ್ ಕುಂತಿದ್ದು. ಅಲ್ಲ ಕಳ್ಳ ಲೆಕ್ಕಾಚಾರಿ, ನಿನಗ್ ಮರ್ತೋಗ್ಬಿಡ್ತೀವಲ್ಲ, ನಿನಗ್ ಮರೆಯಕ್ಕಾದ್ರೂ ಆಗುತ್ತೆಲ್ಲ, ಏನಂತ ಮಾತಾಡ್ತೀಯ ಲೆಕ್ಕಾಚಾರಿ ನೀನು? ಸುಮ್ಕಿರಿ ಸಾವ್ಕಾರ್ರೆ, ಬರೀ ಮಾತಾಡೋದಷ್ಟೇ ನೀವು ಬಾಯಲ್ಲಿ. ನನಗೆ ನೆನಪೇ ಮಾಡ್ಕೊಂಡಿಲ್ಲ. 2-3 ದಿವಸ ಆಯ್ತು ನನಗೆ ಮಾತಾಡ್ಸಿ ನೀವು. ನಾನು ಮಾತ್ರ ನಮ್ಮ ಸಾವುಕಾರರು, ನಮ್ಮ ರಂಗಜ್ಜ ಅಂತ ಹುಡ್ಕೊಂಬರ್ತೀವಿ. ನೀವು ನನ್ನ ಬಗ್ಗೆ ಒಂದು ಈಟಾದ್ರೂ ಯೋಚನೆ ಮಾಡಿದಿರಲ್ಲ? ನಮ್ಮ ಲೆಕ್ಕಾಚಾರಿ ಬಂದಿಲ್ಲ, ಎಲ್ಲಿದ್ದಾನೆ ಏನು ಎತ್ತ ಅಂತ ಯೋಚನೆ ಮಾಡಿದೀರಾ ಒಬ್ರಾದ್ರೂ? ಬಿಡ್ಲಾ ಪಾಪ, ಯಾಕೆ ಹಿಂಗೆ ತಲೆ ತಿಂತಿದ್ಯಾ ನೀನು ಲೆಕ್ಕಾಚಾರಿ? ಸುಮ್ಕಿರ್ಲ, ಆಯ್ತು ಹೋಗ್ಲಿ, ಸುಮ್ಕಿರ್ಲ ಇವಾಗ. ಮತ್ ಇನ್ನೇನ್ ಸಮಾಚಾರ? ಎಲ್ಲೂ ಕೆಲ್ಸಕ್ಕೆ ಎಲ್ಲೂ ಹೋಗಿಲ್ಲ ಅನ್ನು? ಈಗಲ್ರಿ ಸಾವ್ಕಾರ್ರೆ, ನಿಮ್ಗೆ ಅವತ್ತೇ ಹೇಳಿದೀನಿ, ನಿಮಗ್ ಬಿಟ್ಬಿಟ್ಟು ನಾನು ಎಲ್ಲೂ ಕೆಲ್ಸಕ್ಕಂತೂ ಹೋಗಲ್ಲ ಕಣ್ರಿ ಸಾವ್ಕಾರ್ರೆ ಅಂತ. ಈಗ ಗಜೇಂದ್ರನಿಗೆ ಹೇಳ್ಬೇಕು ನೀವು ಅಷ್ಟೇ.
ಗಜೇಂದ್ರನಿಗೆ ಒಪ್ಪಿಸ್ರಿ. ನಾನು ಇಲ್ಲೇ ಹಸ್ಗಳ ಫಾರಮ್ ಎಲ್ಲ ನೋಡ್ಕೊಂಬಿಟ್ಟು ಗಜೇಂದ್ರನು ತವ ಆರಾಮಾಗಿರ್ತೀನಿ. ನನಗಂತೂ ಬೇರೆ ಕಡೆ ಕೆಲ್ಸಕ್ಕೂ ಹೋಗೋಕ್ಕೂ ಆಗಲ್ಲ, ನನಗೆ ಮನಸ್ಸು ಬರಲ್ಲ. ಹ್ಞೂ ಆಯ್ತು ಬಿಡ್ಲ ಲೆಕ್ಕಾಚಾರಿ. ಮೊನ್ನೆನೇ ಹೇಳ್ತಿದ್ದ ಅಂತ ಹೇಳಿಲ್ವಾ ಗಜೇಂದ್ರಣ್ಣನು? ಅಲ್ಲೇ ಅವನ್ ತಾವ್ಲು ನೀನು ಇರುವಂತ ಕೆಲ್ಸಕ್ಕೆ ಸೇರ್ಕೊಂಡು ನೆಮ್ಮದಿಯಾಗಿರುವಂತೆ. ಸುಮ್ಕಿರಿ, ಏನಕ್ಕೆ ಯೋಚನೆ ಮಾಡ್ತೀಯ, ಏನಕ್ಕೆ ತಲೆ ಕೆಡಿಸ್ಕೊಂತೀಯ? ಎಲ್ಲ ರಂಗಜ್ಜ ಇಲ್ಲೇ ಇರ್ಲಿಕ್ಕಂಡು ಸುಮ್ಕಿರಲ್ಲ ಅವನು. ನಾವೇನ್ ಬೇಡ ಅಂತ ಹೇಳ್ತೀವಿ ಇದೆಲ್ಲ ರಂಗಜ್ಜ? ಹೆಂಗ ನಮ್ ನಂಬಿಕೆ ಹೊಸ್ತಾ ನಮ್ ಲೆಕ್ಕಾಚಾರಿ ನಮ್ಮ ಹತ್ರ ನೀ ಇರ್ತಾನಂದ್ರೆ ನಾವು ಬೇಡ ಅಂತ ಹೇಳ್ತೀವೇನ ನಿನ್ಗೆ? ಇವಾಗ ಸಾವ್ಕಾರ್ರೆ, ಇನ್ನೊಂದು ಯಾವುದೋ ಈ ಒಂದು ಮುಖ್ಯವಾದ ವಿಚಾರ ನಿಮ್ಮ ಹತ್ರ ಇಬ್ಬರ ಹತ್ರನು ಮಾತಾಡ್ಬೇಕಂತ ಬಂದ ಕಣ್ರಿ ಸಾವ್ಕಾರ್ರೆ. ಹ್ಞೂ ಏನ್ಲ ಲೆಕ್ಕಾಚಾರಿ, ಏನ್ಲ ಅಂತ ಮುಖ್ಯ ವಿಚಾರ? ಏನು ಮಾತಾಡೋದೈತಪ್ಪ? ಏನ್ಲ ರಂಗಜ್ಜ ಇವ್ನು ಏನೇನೋ ಹೇಳ್ತಿದ್ದ ನೀವು ಲೆಕ್ಕಾಚಾರಿ ಇವನು? ಏನ್ ಮಾತಾಡ್ತಿದ್ದಿಲ್ಲ ಲೆಕ್ಕಾಚಾರಿ ನೀನು? ಹೇಳ ಕರೆಕ್ಟಾಗಿ ಅದೇನಂತ ಬಾಯ್ ಬಿಟ್ಟಾದ್ರೂ ಹೇಳ್ಬೇಕು ನೀನು. ಸುತ್ತು ಬಳಸಿ ಮಾತಾಡಬೇಡ ನೀನು. ಅಯ್ಯೋ ಸಾವ್ಕಾರ್ರೆ, ನಿಮ್ ಬಾಮೈದ ಇದಾನಲ್ಲ ನಿಂಗಣ್ಣ ಒಂದೊಂದೆರಡೆರಡು ಕೆಲಸಗಳು ಮಾಡ್ತಿಲ್ಲ ಕಣ್ರಿ ಸಾವ್ಕಾರ್ರೆ. ಅವ್ರೇ ನಿಂಗೆ ಆಡ್ತಿರೋದು ನೋಡಿದ್ರೆ ನನ್ನ ಪ್ರಕಾರ ಏನು ನೀವು ಉಳಿಸಿದ್ರಲ್ಲ ತೋಟ ಹೊಲ ಗದ್ದೆ ಮನೆ ಕೋಳಿ ಫಾರಮು ಕುರಿ ಫಾರಮ್ ಇವೆಲ್ಲದನ್ನು ಭಾಳ ದಿವಸ ಏನು ಉಳಿಸ್ಕೊಳಲ್ಲ ಸಾವ್ಕಾರ್ರೆ. ಎಲ್ಲ ಮಾರ್ಕೊಂಬಿಟ್ಟು ಎತ್ಲಾಗಾರ ಹೋಗ್ಬಿಡ್ತಾರೆ ಕಣ್ ಹೇಳ್ರಿ. ನನ್ನ ಪ್ರಕಾರ ಹಿಂಗೆ ಆಗ್ತಿರೋದು ಇವಾಗ. ನಾನು ನೋಡ್ತಿರೋ ಪ್ರಕಾರ ಊರವರೆಲ್ಲ ಮಾತಾಡ್ತಿರೋ ಪ್ರಕಾರ. ಸುಮ್ಕಿರ್ಲ ಪಾಪ, ಅವ್ರ ಬಗ್ಗೆ ಕಟ್ಕೊಂಡು ನಮ್ಗೆ ಏನ್ಲಾಗ್ಬೇಕು? ಅವ್ನಿಗೆ ಕಟ್ಕೊಂಡು ಏನಾಗ್ಬೇಕು? ಅವ್ರ ಗಂಧ ಗಾಳಿ ಬಿಟ್ಬಿಟ್ಟಿದೀನಿ. ನನಗೆ ಮೋಸ ಮಾಡಿಬಿಟ್ರು ಅನ್ಯಾಯವಾಗಿ. ಕಷ್ಟಪಟ್ಬಿಟ್ಟು ಇಷ್ಟೊಂದೆಲ್ಲ ಆಸ್ತಿ ಹೊಲ ಗದ್ದೆ ತೋಟ ಇವೆಲ್ಲದನ್ನು ನಾನು ಕಷ್ಟಪಟ್ಬಿಟ್ಟು ಮಾಡುವಾಗಿದ್ದು ಎಲ್ಲ ಮೋಸ ಮಾಡಿಬಿಟ್ಟು ನನಗೆ ದೂರ ತಳ್ಳಿಬಿಟ್ರು ಕಣಪ್ಪ. ಯಾರು ಬೇಡ ಕಣಪ್ಪ. ನನ್ನ ಬಾಮ ಇದಾನು ನನ್ನ ಮಾವ ಇದಾನಲ್ಲ, ಇಬ್ರು ಸೇರ್ಕೊಂಡ್ಬಿಟ್ಟು ಅನ್ಯಾಯವಾಗಿ ಮೋಸ ಮಾಡಿಬಿಟ್ರು. ಅವ್ರದ್ದಿರ್ಲಿ, ನನ್ನ ಹೆಣ್ತಿನೇ ನನಗೆ ಮೋಸ ಮಾಡಿಬಿಟ್ಲು. ಅಂಥದ್ರಲ್ಲಿ ಅವ್ರಿಗೆ ಕಟ್ಕೊಂಡು ನನ್ಗೆ ಏನಾಗ್ಬೇಕಾಯ್ತೆ? ಏನಾದ್ರೂ ಮಾಡ್ಕೊಳ್ಳಿ ಬಿಡ್ಲಾ ಲೆಕ್ಕಾಚಾರಿ. ಅವ್ರದ್ದು ಕಟ್ಕೊಂಡು ಇನ್ನೇನಾಗ್ಬೇಕಾಯ್ತೆ? ಯಾಕೆ ಏನಾಯ್ತು ಅಂತ ಇವಾಗ? ಏನ್ ಮಾಡ್ದ ಅವನು? ಯಾತು ಇಲ್ಲ ಕಣ್ ಸಾವ್ಕಾರ್ರೆ, ಏನ್ ಹೇಳ್ತೀರಾ ಅವನ ಕತೆನಾ? ಅಲ್ಲ ಕಣ್ ಸಾವ್ಕಾರ್ರೆ, ಏನು ಕೆಲಸ ಮಾಡಲ್ವಂತೆ. ತೋಟ ತಾವ್ಲು ಹೋಗನಂತೆ, ಹೊಲ ತಾವ್ಲು ಹೋಗಲ್ವಂತೆ, ತಿರ್ಗುಸದ ನೋಡಲ್ವಂತೆ. ಅದು ನಿಮ್ದು ಕಾರ್ ಐತಲ್ಲ, ಆ ಕಾರ್ ತಗೊಂಡ್ಬಿಟ್ಟು ಎಲ್ಬೇಕು ಅಲ್ಲೇ ಹೋಗೋದು ತಿರ್ಗಾಡೋದು. ಬೆಳಿಗ್ಗೆ ಹೋದ್ರೆ ಅಂತೆ, ಮಧ್ಯಾಹ್ನ ಹೋದ್ರೆ ಅಂತೆ, ಇನ್ನು ಸಾಯಂಕಾಲ 12-1 ಗಂಟೆಗೆ ಬರ್ತಾನಂತೆ ಪುಣ್ಯಾತ್ಮ. ತಿರ್ಗಾ ಬೆಳಿಗ್ಗೆ ಎದಳೋದನು ಬೆಳಗಿನ ಜಾವನು ಎದಳಲ್ವಂತೆ, ಮಧ್ಯಾಹ್ನ 12-1 ಗಂಟೆಗೆ ಎದಳ್ತಾನಂತೆ. ಅವಂದಾಗೈತಂತೆ ತೋಟ ಹೊಲ ಗದ್ದೆ ಏನು ನೋಡ್ಕೊಳ್ತಿಲ್ವಂತೆ. ಸಾಲದಕ್ಕಿಗೆ ಇನ್ನೊಂದೇನಾಗೈತೆ ಗೊತ್ತಾ? ಇವನಿದಾನ ನೋಡ್ರಿ, ಯಾರಂತೀರಾ? ಅವ್ನು ಶಂಕರಣ್ಣನ ಜೊತೆ ಇದ್ನಲ್ಲ ಸಿದ್ದಣ್ಣ, ಅವನಿಗೆ ಕರ್ಕೊಂಡಿದ್ದಾನಂತೆ ಕೆಲ್ಸಕ್ಕೆ. ಅಲ್ಲೇ ಕೋಳಿ ಫಾರಮ್ಮು ಮಾರಿಬಿಟ್ಟಿದಾರಂತೆ ಸಾವ್ಕಾರ್ರೆ. ಆ ಶಂಕರಣ್ಣಂಗೆ ಮಾರಿಬಿಟ್ಟಿದಾರಂತೆ. ಅವ್ನು ಸಿದ್ದಣ್ಣಂಗೆ ಬೇಕು ಅಂತಾನೆ ಕೆಲ್ಸಕ್ಕೆ ಅಲ್ಲಿ ಹೋಗಿ ಸೇರ್ಕೊಂಡು ಎಲ್ಲ ಒಂದ್ ಕಡೆಯಿಂದ ಮಾರ್ಕೊಂಡು ತಿನ್ನು ಅಂತಾನೆ ಹೇಳಿರೋದು. ಯಾರಿಗೆ ಹೇಳಿರೋದು? ನೀವು ಶಂಕರಣ್ಣ ಕಳ್ಸಿರೋದು. ಇಬ್ರು ಸಂಚ್ ಮಾಡ್ಕೊಂಡ್ಬಿಟ್ಟು ಇವ್ರಿಗೆ ಗೊತ್ತಾಗ್ತಿಲ್ಲ, ನಿನ್ ಬಾಮೈದಂಗೆ ಎಲ್ಲ ಮಾರ್ಕೊಂಡು ಚೆನ್ನಾಗೆ ತಿಂತಿದ್ದಾನ ಅವನು. ಹೇಳೋರಿಲ್ಲ ಕೇಳೋರಿಲ್ವಂತೆ ಅಲ್ಲಿ ತೋಟದಲ್ಲಿ, ಹಂಗಲ್ವಂತೆ. ಯಾರೂನು ಹೇಳೋರಿಲ್ಲ ಅಲ್ಲಂತೂ ಅಂತೆ. ತೋಟದ ಕಡೆ ಯಾರು ಹೋಗೋರಿಲ್ವಂತೆ. ಊರವ್ರು ಯಾರು ಬೇಕು ಅವ್ರು ಹೋಗ್ತಾರಂತೆ. ಕಾಯಿಗಳಂತೆ, ತೆಂಗಿನಕಾಯಿ ಅದು ಇದು ಎಲ್ಲ ಕಿತ್ಕೊಂಡ್ ಬರ್ತಾರಂತೆ. ಕೋಳಿ ಫಾರಮ್ಮು ಕುರಿ ಫಾರಮ್ಮು ಅಲ್ಲೂ ಮೇಂಟೈನ್ ಮಾಡೋರು ಇಲ್ವಂತೆ. ಪಾಪ ಜಗಣ್ಣಂಗೆ ಹೇಳಿದಾರಂತೆ. ಎಷ್ಟಂತ ಮಾಡುತ್ರಿ ಸಾವ್ಕಾರ್ರೆ ಅವ ಜಗಣ್ಣ? ಪಾಪ ಯಾರನ್ನು ನೋಡ್ಕೊಳ್ಳಲ್ಲ, ಏನಿಲ್ಲ. ಅವನಂತೆ ಅವ್ನು ಸಿದ್ದಣ್ಣ ಹೆಂಗ್ ಬೇಕಂಗೆ ಮಾತಾಡ್ತಾನಂತೆ, ಹೆಂಗ್ ಬೇಕಂಗೆ ಇದು ಮಾಡ್ತಾನಂತೆ. ಕೆಲಸವ್ರಿಗೆ ಬರೋ ಕೆಲಸವ್ರಿಗೆ ಎಲ್ಲರಿಗೂ ಗದರ್ಸೋದು, ಕೆಲಸ ಮಾಡ್ಬೇಕು ನೀವು ಹಂಗೆ ಹಿಂಗೆ ಅನ್ನೋದಂತೆ. ಅವ್ನು ಮಾರ್ಕೊಂಡು ತಿನ್ನೋದಂತೆ. ಹಿಂಗೆಲ್ಲ ಆಗ್ತೈತೆ. ಯಾರನ್ನು ಹೋಗ್ತಿಲ್ವಂತೆ ಸಾವ್ಕಾರ್ರೆ. ಅಲ್ಲ ಕೋಳಿ ಫಾರಂ ಮಾರ್ಬಿಟ್ನಂತೆ ಅವನು. ಶಂಕರಣ್ಣ ತಗೊಂಡ್ಬಿಟ್ನಂತಲ್ಲ ಕೋಳಿ ಫಾರಮ್ಮು. ಒಂದೊಂದಾಗೆ ಎಲ್ಲ ಮಾರ್ಕೊಂಡು ಹೋಗ್ತಿದ್ದಾನೆ ಸಾವ್ಕಾರ್ರೆ. ಒಂದು ಮಾತು ಹೇಳೋಣ, ಒಂದೇ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ನಿಮ್ಮ ಮಾವ ಇದಾರಲ್ಲ, ಅವ್ರೇನು ನನ್ನ ಪ್ರಕಾರ ಅವ್ರೇನು ಅಂತವ್ರೇನಲ್ಲ, ಸರಿನಾ? ಇವ್ರ ಮಾತು ಕೇಳ್ಕೊಂಬಿಟ್ಟು ಈ ನಿಂಗಣ್ಣ ಇದಾನಲ್ಲ, ನಿಂಗಣ್ಣ ಇಲ್ದವೆಲ್ಲ ತಲೆಗೆ ತುಂಬಿಟ್ಟಿದ್ದಾನೆ ನಿಮ್ಮ ಮಾವಂಗೆ ಸತ್ಯ ಏನಂತ ಗೊತ್ತಿಲ್ಲ. ಎಲ್ಲ ಸುಳ್ಳೆಲ್ಲ ಹೇಳ್ಬಿಟ್ಟು ಇಲ್ದವೆಲ್ಲ ಕತೆಗಳು ಕಟ್ಬಿಟ್ಟು ನಿಮ್ಮ ಮೇಲೆ ಇಲ್ದವೆಲ್ಲ ಸುಳ್ಳು ಹೇಳ್ಬಿಟ್ಟು ನಿಮ್ಮ ವಿರುದ್ಧ ನಿಮ್ಮ ಮನೆಯಿಂದ ಆಚೆ ಕಡೆ ಕಳ್ಸಂಗೆ, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಳಂಗೆ ಮಾಡಿರೋದು, ಸರಿನಾ? ನನಗೆ ನನಗೆ ಮನ್ಸಲ್ಲಿ ಅನ್ನಿಸ್ತೈತೆ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇಲ್ಲಿ ಏನಾದರೂ ಮಾಡಿಬಿಟ್ಟು ನಿಮ್ಮ ಮಾವನವ್ರಿಗೆ ಸತ್ಯ ಹೋಗ್ಬಿಟ್ಟು ಹೇಳಿದ್ರು ಆಗ್ತಿತ್ತು ಅಂತ. ಅವಾಗ ಸತ್ಯ ಏನಂತ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇದು ಮಾಡಕ್ ಬಿಡಲ್ಲ. ವಾಪಸ್ಸು ಪುನಃ ನಿಮಗೆ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಳ್ಳೋದಕ್ಕೆ ಬಿಡ್ತಾರೆ ಅಂತ ನಂದು. ಅವರಿಗೆ ಸತ್ಯ ಗೊತ್ತಿಲ್ಲ. ನನ್ನ ಮಾತು ಕೇಳ್ರಿ ಸಾವ್ಕಾರ್ರೆ, ಒಂದ್ಸಲಿನಾದ್ರೂ ನಿಮ್ಮ ಮಾವನವ್ರಿಗೆ ಹೋಗ್ಬಿಟ್ಟು ಇರೋ ಸತ್ಯನ ಹೇಳೋಣ ಅಂತ ನಂದು. ಹಿಂಗೆಲ್ಲ ಮಾಡ್ತಿದ್ದಾನೆ ಲೆಕ್ಕಾಚಾರಿ. ಎಲ್ಲ ಮಾರ್ಕೊಂಡು ತಿಂತಿದ್ದಾನೇನೋ ಅವನು. ಇನ್ನೇನೇನ್ ಮಾಡ್ಬೇಕಂತ ಕಡಿದಾನ ಅವನು ಹಂಗಾರೆ. ಅಯ್ಯೋ ದೇವ್ರೆ, ಹಂಗಾರೆ ಏನು ಉಳ್ಸಲ್ಲ ಕಣೋ ಅವನು ಹಂಗಾರೆ. ಹೊಟ್ಟೆ ಎಲ್ಲ ಉರಿದೋಗಂಗ ಆಗುತ್ತೆ ಕಣೋ ಲೆಕ್ಕಾಚಾರಿ. ಹೊಟ್ಟೆ ಉರಿದೋಗಂಗ ಆಗುತ್ತೆ. ಬೆಳಿಗ್ಗೆ ರಾತ್ರಿ ನಿದ್ದೆ ಮಾಡ್ತಿರಲ್ಲ, ಊಟ ತಿಂತಿರಲ್ಲ ಕಣ ನಾನು.
ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಆ ಕೋಳಿ ಫಾರಮ್ಮು ಕುರಿ ಫಾರಮ್ಮು ತೋಟ ಹೊಲ ಗದ್ದೆ ಏನೆಲ್ಲ ಉಳಿಸಿದ್ದು ನಾನು ಎಲ್ಲದನ್ನು ಮಾರ್ಕೊಂತಿದ್ದಾನಂದ್ರೆ ಒಂದ್ ಕಡೆಯಿಂದ ಅಲ್ಲ ಕಣ ಬರೀ ಒಂದು 15 ದಿವಸ ಆಗೈತೆ ನಂತವಿಂದ ಆ ತೋಟ ಎಲ್ಲ ಹೋಗಿ ಅಲ್ಲಿ 15 ದಿವಸಕ್ಕೇನೆ ಆ ಕೋಳಿ ಫಾರಂ ಪೂರಾ ಮಾರ್ಬಿಟ್ಟಿದ್ದಾನಂದ್ರೆ ಲೆಕ್ಕ ಹಾಕು ಇನ್ನೇನು ಉಳಿಸ್ತಾನ ಅವನು. ಅಲ್ಲ ಕಣ ಬೆಳಗಿಂದ ಸಂಜೆ ಗಂಟ ಅವನು ತಿರ್ಗಾಡ್ಕೊಂಡು ಅಲ್ಲಿ ಇಲ್ಲಿ ಊರಲ್ಲೆಲ್ಲ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಅವನು ಎಂಜಾಯ್ ಮಾಡ್ಕೊಂಡು ತಿರ್ಗಾಡೋನು ಅವನು ಉಳಿಸ್ತಾನೇನ? ಓ ಏನಾರ ಮಾಡ್ಕೊಳ್ಳಿ ಬಿಡ ಅತ್ಲಾಗಿ ಲೆಕ್ಕಾಚಾರಿ ಇನ್ನೇನ್ ಮಾಡೋಣ. ಇನ್ನೇನ್ ಮಾಡೋಣ ಹೇಳು. ಒಂದಲ್ಲ ಒಂದ್ ದಿವಸ ಸತ್ಯ ಏನಂತ ಅವ್ರಿಗೆ ಗೊತ್ತಾಗುತ್ತೆ. ನಾನು ಹೋಗಿ ಹೇಳಲ್ಲ ಕಣ ಲೆಕ್ಕಾಚಾರಿ. ನನಗೆ ಇಷ್ಟ ಇಲ್ಲ ಕಣ. ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ಕಣ. ನನ್ಗೇನ ಅಂತದಾಗೈತೆ. ಇಬ್ರು ಮಕ್ಳುಗಳು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ, ಇಲ್ಲೇ ಇರ್ತಾರೆ ನನ್ನ ಮಕ್ಳುಗಳು ನನ್ ತಾವ್ಲೇನೆ. ಏನು ನಮ್ಮ ಮಾವಂದೇನೆ ಆಸ್ತಿ ಹೊಲ ತೋಟ ಗದ್ದೆ ಬೇಕು ಅಂತ ಏನಿಲ್ಲ ಕಣ್ಬಿಡ. ನಮ್ಮಪ್ಪನು ಆದಷ್ಟು ನನಗೋಸ್ಕರ ಏನೇನ್ ಕೊಡ್ಬೇಕು ಏನೇನ್ ಮಾಡ್ಬೇಕು ಎಲ್ಲ ಮಾಡೋಗೈತೆ. ಅದ್ರಲ್ಲೇನೆ ಇಂಪ್ರೂವ್ ಮಾಡ್ಕೊಂಡು ಬೆಳಿತಾ ಹೋಗ್ತೀವಿ. ನನ್ನ ಮಕ್ಳುಗಳಿಗೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೆಳೆಸ್ತಾ ಹೋಗ್ತೀನಿ. ಅದೇ ನನ್ನ ಉದ್ದೇಶ. ಅವ್ರು ಸಹಸಾನೇ ಬೇಡ. ಒಂದ್ಸಲಿ ಅವ್ರ ಮನೆಯಿಂದ ಆಚೆ ಕಡೆ ಕಳ್ಸಿದಾರ ಅಂದ್ಮೇಲೆ ಬೇಡವೇ ಬೇಡ. ಪುನಃ ಅವ್ರ ಹತ್ರ ನಾನು ಯಾಕೆ ಕೈ ಚಾಚ್ಕೊಂಡು ಹೋಗ್ಲಿ? ಹೇಳೋ ಲೆಕ್ಕಾಚಾರಿ ನೀನೆ. ಹಂಗಲ್ಲ ಸಾವ್ಕಾರ್ರೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ನಿಮ್ ಮಾವನವ್ರಿಗೆ ಗೊತ್ತಿಲ್ಲ ಸತ್ಯ ಏನಂತ. ಸತ್ಯ ಗೊತ್ತಾದ್ರೆ ಅವರೇ ಸುಮ್ನಾಗ್ತಾರೆ ಅಂತ ನಾನು ಹೇಳ್ತಿರೋದು. ಹೇಳೋದು ಅರ್ಥ ಆಗ್ತಿದ್ಯಾ ನಿಮ್ಗೆ? ಸುಮ್ನಾಗಿ ನಿನ್ ಬಾ ಮೈದಂಗ್ ಬೈದ್ಬಿಟ್ಟು ಮನೆಯಿಂದ ಮೊದ್ಲು ಆಚೆ ಕಡೆ ಹಾಕ್ತಾರ ಅವನಿಗೆ ಏನು ಕೊಡ್ದಲೆ. ಅಲ್ಲ ಅವ್ರಿಗೂ ಸತ್ಯ ಗೊತ್ತಿಲ್ಲ. ಹಂಗಾಗಿ ಎಲ್ಲ ಮಾರ್ಕೊಂಡು ಎಲ್ಲ ಬೀದಿಗೆ ಬಂದಾದ್ಮೇಲೆ ಎಲ್ಲ ಕಳ್ಕೊಂಡಾದ್ಮೇಲೆ ಅವ್ರಿಗೆ ಸತ್ಯ ಗೊತ್ತಾಗಿ ನಿಮ್ಗೆ ನೀವ್ ಹೇಳಿ ಏನು ಪ್ರಯೋಜನ ಇಲ್ಲ ಕಣ್ರಿ ಸಾವ್ಕಾರ್ರೆ. ಹೇಳದ್ ಕೇಳ್ರಿ ಇಲ್ಲಿ. ಹೇಳಲ್ಲ ಲೆಕ್ಕಾಚಾರಿ. ನೀನ್ ಏನ್ ಹಿಂಸೆ ಮಾಡಿದ್ರು ನನ್ಗಂತೂ ಇಷ್ಟ ಇಲ್ಲ ಕಣ. ನನಗೇನು ಹೇಳಕ್ ಹೋಗ್ಬೇಡ, ಸುಮ್ಕಿರು. ರಂಗಜ್ಜ ನಾನು ಹೇಳೋದು ಅರ್ಥ ಆಗ್ತೈತ ನಿನ್ಗೆ? ಆ ಸಾವ್ಕಾರರು ಮಾತು ಕೇಳ್ಬೇಡ್ರಿ. ಸಾವ್ಕಾರರು ಹಠ ಮಾಡ್ತಿದ್ದಾರೆ, ಬೇಜಾರ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಬೇಜಾರ್ ಮಾಡ್ಸಿದಾರಲ್ಲ, ಹಂಗೆ ಅದಕ್ಕೋಸ್ಕರ ಹಿಂಗ್ ಬೇಜಾರ್ ಮಾಡ್ಕೊಂಡಿದ್ದಾರೆ. ಹಂಗಲ್ ಕಣ್ರಂಗಜ್ಜ, ಸತ್ಯ ಏನಂತ ಇವ್ರ ಮಾವನವ್ರಿಗೆ ಗೊತ್ತಿಲ್ಲ. ಇವ್ರ ಮಾವನವ್ರು ಬಾಳ ಒಳ್ಳೆಯವರು ಮೊದ್ಲಿಂದಾನು. ಇಲ್ದವೆಲ್ಲ ನಿಂಗಣ್ಣ ಕತೆ ಕಟ್ಬಿಟ್ಟು ಸಾವ್ಕಾರ ವಿರುದ್ಧ ಎತ್ ಕಟ್ಟಿರೋದು ಅಷ್ಟೇನೆ. ಸಾವ್ಕಾರರು ಕೆಟ್ಟವ್ ರೀತಿ ಮಾಡಿದ್ದಾರೆ ಸಾವ್ಕಾರಿಗೆ ಅವ್ರ ಮುಂದೆ ಅಷ್ಟೇ. ಸತ್ಯ ಏನಂತ ಗೊತ್ತಿಲ್ಲ ರಂಗಜ್ಜ. ಇರೋ ಸತ್ಯನ ನಿಂಗಣ್ಣ ಏನೇನ್ ಮಾಡ್ತಿದ್ದಾನೆ ಇವಾಗ. ತೋಟ ನೋಡ್ಕೊಂತಿಲ್ಲ, ಇವನ್ನೆಲ್ಲ ಹೇಳಿರೋದೆಲ್ಲ ಸುಳ್ಳು. ಸಾವ್ಕಾರ ವಿರುದ್ಧ ಎಲ್ಲ ಹೇಳಿರೋದೆಲ್ಲ ಸುಳ್ಳು. ಕೋಳಿ ಫಾರಂ ಎಲ್ಲ ಮಾರ್ಕೊಂಡಿದ್ದಾನೆ, ಏನು ನೋಡ್ಕೊಂತಿಲ್ಲ. ಇವೆಲ್ಲ ಸತ್ಯ ಹೋಗ್ಬಿಟ್ಟು ಅವ್ರ ಮುಂದೆ ಹೇಳಿರೆ, ಸಾವ್ಕಾರರು ಮಾವನ ಮುಂದೆ ಹೇಳಿರೆ ನಿಜಾಗ್ಲೂ ಪುನಃ ಸಾವ್ಕಾರಿಗೆ ಕರ್ಕೊಂತಾರೆ ರಂಗಜ್ಜ. ಅನ್ಯವಾಗಿ ತೋಟ ಹೊಲ ಗದ್ದೆ ಎಲ್ಲದನ್ನು ಮಾರ್ಕೊಂಡು ಹೋಗ್ಬಿಡುತ್ತೆ ರಂಗಜ್ಜ. ನನ್ನ ಮಾತು ಕೇಳ್ರಿ. ಬರ್ರಿ ರಂಗಜ್ಜ, ಹೋಗ್ಬಿಟ್ಟು ಅವ್ರು ಎಲ್ಲಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಊರು ಯಾವ್ದಂತ ನನಗೆ ಚೆನ್ನಾಗಿ ಗೊತ್ತು. ಬರ್ರಿ ರಂಗಜ್ಜ, ಹೋಗ್ಬಿಟ್ಟು ನಾವಾದ್ರೂ ಹೇಳೋಣ ಸತ್ಯ ಏನಂತ ತಿಳ್ಸೋಣ. ಬರ್ರಿ ರಂಗಜ್ಜ. ಹಿಂಗೆ ಬಿಟ್ರೆ ಆಗಲ್ಲ. ನಿಜಾಗ್ಲೂ ಅನ್ಯಾಯವಾಗಿ ಎಲ್ಲಾ ಕಳ್ಕೊಂಡ್ಬಿಡ್ತಾರ ನೋಡ್ರಿ. ಅಲ್ಲ ಕಳ್ಳ ಲೆಕ್ಕಾಚಾರಿ, ನೀನೇನ ಹೇಳೋದೇನ ಹೇಳ್ತೀಯ ಕಳ್ಳ? ಅಲ್ಲ ಅಲ್ಲಿ ಹೋಗಾದ್ಮೇಲೆ ಅವರು ಹೆಂಗ್ ಬೇಕಂಗ್ ಮಾತಾಡ್ಬಿಟ್ಟು ನಮ್ಗೆ ಇವೆಲ್ಲ ನೀವು ಹೇಳೋದೆಲ್ಲ ಮಾಡ್ತಿರೋದೆಲ್ಲ ಸುಳ್ಳು, ನೀವ್ ಹೇಳ್ತಿರೋದೆಲ್ಲ ಸುಳ್ಳು, ಹಂಗೆ ಹಿಂಗೆ ಅಂತ ನಮ್ಗುನು 4 ಮಾತು ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ರೆ ನಾವೇನ್ ಮಾಡೋಣ? ಇವನು ಇವನು ಅಣ್ಣನ ಪರವಾಗಿ ದೊಡ್ಡದಾಗಿ ಬೇರೆ ಮಾತಾಡಕ್ ಬೇರೆ ಬಂದಿದ್ದಾನ ಇವನು. ಇವರೆಲ್ಲಾರು ಕಳ್ರೆ ಹಂಗೆ ಹಿಂಗೆ ಅಂತ ನಮ್ಗೆ ಏನಾರು ಹೇಳ್ಬಿಟ್ರೆ ನನ್ಗೆ ಇವೆಲ್ಲ ಬೇರೆ ಹತ್ರ ಅನ್ನಿಸ್ಕೊಂಡು ಇರಕ್ ಆಗಲ್ಲ ಕಣ್ ಪಾಪ. ಹೇಳೋದ್ ಅರ್ಥ ಮಾಡ್ಕ. ಹಿಂಗಲ್ ಕಣ್ರಂಗಜ್ಜ, ನಾನು ಹೇಳೋದ್ ಮಾತ್ ಕೇಳ್ರಂಗಜ್ಜ. ಆತರ ಅಲ್ಲ, ಅವರಿಗೆ ಬಿಡ್ಸಿ ಹೇಳೋಣ, ಸಾಕ್ಷಿ ಸಮೇತ ತೋರ್ಸೋಣ ಅವರಿಗೆ. ನೋಡ್ರಿ, ನಿಮ್ಮ ಮಗ ಇದ್ದಾನಲ್ಲ ನಿಂಗಣ್ಣ, ಏನೇನ್ ಮಾಡಿದಾನೆ, ಈ ರೀತಿ ಎಲ್ಲ ಮಾಡ್ತಿದ್ದಾನೆ, ಇಂಥ ಅಧ್ವಾನಗಳೆಲ್ಲ ಮಾಡ್ತಿದ್ದಾನೆ, ಎಲ್ಲ ಮಾರ್ಕೊಂಡು ತಿಂತಿದ್ದಾನೆ. ನಮ್ಮ ಸಾವ್ಕಾರರಿಗೆ ಅನ್ಯವಾಗಿ ನಿಮ್ ವಿರುದ್ಧ ಸುಳ್ಳೆಲ್ಲ ಹೇಳ್ಬಿಟ್ಟು, ನಿಮ್ ಮುಂದೆ ಸುಳ್ಳು ಹೇಳ್ಬಿಟ್ಟು ನಮ್ಮ ಸಾವ್ಕಾರರಿಗೆ ನಿಮ್ ವಿರುದ್ಧ ಎತ್ಕಟ್ಟಿರಂಗ್ ಮಾಡಿರೋದು ಅಷ್ಟೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಏನೇನ್ ಮಾಡ್ತಿದ್ದಾರೆ ನಿನ್ ಮಗ ಅಂತ ಎಲ್ಲ ಹೇಳಿರ ಆಯ್ತು. ಅವ್ನ ಮಗ ಕಂಡ್ರೆ ಈಗ್ಲೂ ಆಗಲ್ಲ, ವಿಧಿ ಇಲ್ದಂಗೆ ಕೊಟ್ಟಿರೋದು ಅಷ್ಟೇ ಇವೆಲ್ಲದೂನು. ಸತ್ಯ ಏನಂತ ಗೊತ್ತಾದ್ರೆ ಗ್ಯಾರಂಟಿ ಅವ್ರಿಗೆ ಮಾತ್ರನು ಸುಮ್ನೆ ಬಿಡಲ್ಲ ಅವರು. ನನ್ನ ಮಾತು ಕೇಳ್ರಿ ರಂಗಜ್ಜ, ಬರ್ರಿ ಹೋಗಿ ಹೇಳ್ಬರೋಣ. ಹಂಗಂತೀಯಲ್ಲ ಲೆಕ್ಕಾಚಾರಿ, ನೀನ್ ಹೇಳೋದ್ರಲ್ಲೂ ಒಂಥರ ಸತ್ಯ ಐತೆ. ಆದ್ರೆ ಇವಾಗ ಯಾವಾಗ ಹೋಗೋದು, ಎಲ್ಲಿ ಹೋಗಿ ಹೇಳೋದು, ಯಾರ್ಯಾರು ಹೋಗೋದು ಒಂದು ಗೊತ್ತಾಗ್ತಿಲ್ವಲ್ಲ ನಂಗೆ. ಏನ್ ಮಾಡೋಣ ಹೇಳಪ್ಪ ಇವಾಗ? ಏನು ಬೇಡ ಕಣ್, ಬಾರ ರಂಗಜ್ಜ, ನಾನು ಇದ್ದೀನಿ, ನನ್ನ ಜೊತೆ ಬರ್ರಿ, ನೀವ್ ಹೇಳ್ತೀನಿ.